ಪಶ್ಚಿಮ ಏಷ್ಯಾದ ಯುದ್ಧ ಭೂಮಿಯಲ್ಲಿ ಈಗ ಹೊಸದೊಂದು ಆತಂಕಕಾರಿ ಅಧ್ಯಾಯ ತೆರೆದುಕೊಂಡಿದೆ. ಅಮೆರಿಕದ ಹೆಮ್ಮೆಯ ಮತ್ತು ವಿಶ್ವದ ಅತ್ಯಂತ ಸುಧಾರಿತ ಯುದ್ಧ ವಿಮಾನಗಳು ಅಂತ ಕರೆಯಲ್ಪಡುವ F-35 ಸ್ಟೆಲ್ತ್ ಫೈಟರ್ಗಳು ಇರಾನ್ನ ವಾಯು ಪ್ರದೇಶದಲ್ಲಿ ಅಕ್ಷರಶಃ ಮಕಾಡೆ ಮಲಗಿವೆ ಎಂಬ ವರದಿಗಳು ಜಾಗತಿಕ ರಕ್ಷಣಾ ವಲಯದಲ್ಲಿ ಸಂಚಲನ ಮೂಡಿಸಿವೆ. ದಶಕಗಳಿಂದ ಅಮೆರಿಕ ತನ್ನ ವಾಯು ಪ್ರಾಬಲ್ಯವನ್ನು ಪ್ರತಿಪಾದಿಸಲು ಬಳಸುತ್ತಿದ್ದ ಈ ಅಜೇಯ ವಿಮಾನಗಳು ಈಗ ಇರಾನ್ನ ಸ್ಥಳೀಯ ತಂತ್ರಜ್ಞಾನದ ಮುಂದೆ ಮಣಿತಿವೆಯಾ? ಆಧುನಿಕ ಯುದ್ಧದ ಗತಿಯೇ ಬದಲಾಗ್ತಿದೆಯಾ ಅನ್ನೋ ಗಂಭೀರ ಪ್ರಶ್ನೆಗಳು ಈಗ ಎದ್ದಿವೆ. ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ಕಾರ್ಯಾಚರಣೆಗಳು ಇರಾನ್ನ ಮಧ್ಯಭಾಗದಲ್ಲಿ ಗಣನೀಯವಾಗಿ ಕಡಿಮೆಯಾಗಿರೋದು ಈ ಅನುಮಾನಗಳಿಗೆ ಪುಷ್ಟಿ ನೀಡುತ್ತಿದೆ. ಇರಾನ್ ತನ್ನ ಸಮಗ್ರ ವಾಯು ರಕ್ಷಣಾ ಜಾಲದ ಮೂಲಕ ಅಮೆರಿಕದ F-35 ಮತ್ತು ಇಸ್ರೇಲ್ನ F-16 ಯುದ್ಧ ವಿಮಾನಗಳಿಗೆ ಭಾರೀ ಹೊಡೆತ ನೀಡಿದೆ ಎಂಬ ವರದಿಗಳು ಕೇವಲ ಪ್ರಚಾರನೋ ಅಥವಾ ಅಮೆರಿಕದ ಮಿಲಿಟರಿ ತಂತ್ರಜ್ಞಾನದ ಅವನತಿಯ ಮುನ್ಸೂಚನೆಯೋ ಅನ್ನೋದು ಈಗ ಚರ್ಚೆಯ ವಿಷಯವಾಗಿದೆ. ಇರಾನ್ನ IRGC ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ನೀಡಿರುವ ಮಾಹಿತಿ ಪ್ರಕಾರ ಕಳೆದ ಮಾರ್ಚ್ 19ರಂದು ಅಮೆರಿಕದ F-35 ಯುದ್ಧ ವಿಮಾನವನ್ನು ಹೊಡೆದುರುಳಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಈ ವಿಮಾನ ಶತ್ರುಗಳ ರಾಡರ್ಗಳಿಗೆ ಸಿಗದ ಸ್ಟೆಲ್ತ್ ತಂತ್ರಜ್ಞಾನವನ್ನು ಹೊಂದಿದ್ದರೂ ಇರಾನ್ನ ಮಜೀದ್ ಎಂಬ ಶಾರ್ಟ್ ರೇಂಜ್ ಇನ್ಫ್ರಾರೆಡ್ ಗೈಡೆಡ್ ವಾಯು ರಕ್ಷಣಾ ವ್ಯವಸ್ಥೆ ಅದನ್ನ ಪತ್ತೆ ಹಚ್ಚಿ ದಾಳಿ ಮಾಡಿದೆ ಅಂತ ಹೇಳಲಾಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ F-35 ವಿಮಾನ ರಾಡಾರ್ ಅಲೆಗಳಿಂದ ತಪ್ಪಿಸಿಕೊಳ್ಳಬಲ್ಲದೇ ಹೊರತು ಅದರ ಎಂಜಿನ್ನಿಂದ ಹೊರಬರುವ ಅತಿಯಾದ ಶಾಖವನ್ನು ಅಡಗಿಸಲು ಸಾಧ್ಯವಿಲ್ಲ. ಇರಾನ್ನ ಈ ಮಜೀದ್ ವ್ಯವಸ್ಥೆ ಕೇವಲ ಶಾಖವನ್ನು ಪತ್ತೆ ಹಚ್ಚುವ ಮೂಲಕ ಕ್ಷಿಪಣಿಯನ್ನ ಗುರಿಯತ್ತ ಹಾರಿಸುತ್ತೆ. ಇದು ರಾಡಾರ್ ಮುಕ್ತವಾಗಿ ಕೆಲಸ ಮಾಡೋದ್ರಿಂದ ವಿಮಾನದ ಪೈಲಟ್ಗೆ ತಾನು ಗುರಿಯಾಗ್ತಿದ್ದೀನಿ ಅನ್ನೋ ಕನಿಷ್ಠ ಎಚ್ಚರಿಕೆಯೂ ಸಿಗೋದಿಲ್ಲ. ಇದೇ ಕಾರಣಕ್ಕೆ ಅಮೆರಿಕದ ಅತಿ ಸುಧಾರಿತ ವಿಮಾನ ಇರಾನ್ನ ಅಗ್ಗದ ಕ್ಷಿಪಣಿಯ ಮುಂದೆ ತತ್ತರಿಸುವಂತಾಗಿದೆ. ಈ ದಾಳಿಯಿಂದಾಗಿ F-35 ವಿಮಾನ ಗಂಭೀರವಾಗಿ ಹಾನಿಗೊಳಗಾಗಿದ್ದು ತುರ್ತು ಲ್ಯಾಂಡಿಂಗ್ ಮಾಡಬೇಕಾಯಿತು ಅಂತ ವರದಿಯಾಗಿದೆ. ಅಮೆರಿಕದ NPR ಮತ್ತು CNN ಮಾಧ್ಯಮಗಳು ಕೂಡ ಈ ವಿಮಾನ ಗಂಭೀರವಾದ ರಚನಾತ್ಮಕ ಹಾನಿಯನ್ನು ಅನುಭವಿಸಿದೆ ಮತ್ತು ಪೈಲಟ್ ಗಾಯಗೊಂಡಿದ್ದಾರೆ ಅಂತ ದೃಢಪಡಿಸಿದೆ. ಫೆಬ್ರವರಿ 28ರಂದು ಸಂಘರ್ಷ ಆರಂಭವಾದ ನಂತರ ಇರಾನ್ನ ರಕ್ಷಣಾ ವ್ಯವಸ್ಥೆ ಅಮೆರಿಕದ ವಿಮಾನವನ್ನ ಯಶಸ್ವಿಯಾಗಿ ಗುರಿಪಡಿಸಿದೆ ಅಂತ ವಾಷಿಂಗ್ಟನ್ ಸಾರ್ವಜನಿಕವಾಗಿ ಒಪ್ಪಿಕೊಂಡಿರೋದು ಇದೇ ಮೊದಲು. ಇದು ಕೇವಲ ಒಂದು ವಿಮಾನದ ಹಾನಿಯಲ್ಲ, ಬದಲಾಗಿ ಅಮೆರಿಕದ ಮಿಲಿಟರಿ ತಂತ್ರಜ್ಞಾನದ ಮೇಲಿದ್ದ ವಿಶ್ವಾಸಕ್ಕೆ ಬಿದ್ದ ದೊಡ್ಡ ಪೆಟ್ಟು. ಇರಾನ್ ಸ್ಥಳೀಯವಾಗಿ ತಯಾರಿಸಿದ ಈ ವಾಯು ರಕ್ಷಣಾ ವ್ಯವಸ್ಥೆ 2021ರಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಪ್ರದರ್ಶಿಸಲ್ಪಟ್ಟಿತ್ತು. ಕೇವಲ 7 ಕಿಲೋಮೀಟರ್ ವ್ಯಾಪ್ತಿ ಮತ್ತು 6 ಕಿಲೋಮೀಟರ್ ಎತ್ತರದಲ್ಲಿ ಹಾರುವ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯ ಹೊಂದಿರುವ ಈ ಪುಟ್ಟ ವ್ಯವಸ್ಥೆ ಕೋಟ್ಯಾಂತರ ಡಾಲರ್ ಬೆಲೆಯ F-35 ಅನ್ನ ಮಟ್ಟ ಹಾಕಿದ್ದು ರಕ್ಷಣಾ ತಜ್ಞರನ್ನ ದಂಗಾಗಿಸಿದೆ. ಇದೇ ಸಮಯದಲ್ಲಿ ಇಸ್ರೇಲ್ನ ಸ್ಥಿತಿಯೂ ಭಿನ್ನವಾಗಿಲ್ಲ. ಮಾರ್ಚ್ 21ರಂದು ಇರಾನ್ ತನ್ನ ವಾಯು ಪ್ರದೇಶದಲ್ಲಿ ಇಸ್ರೇಲ್ನ F-16 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿರುವುದಾಗಿ ಘೋಷಣೆ ಮಾಡಿದೆ. ಇರಾನ್ ಬಿಡುಗಡೆ ಮಾಡಿದ ವಿಡಿಯೋ ಪುರಾವೆಗಳ ಪ್ರಕಾರ ಇಸ್ರೇಲ್ ವಿಮಾನ ಇರಾನ್ನ ಕೇಂದ್ರ ವಲಯದಲ್ಲಿ ದಾಳಿಗೆ ತುತ್ತಾಗಿದೆ. ಇಸ್ರೇಲ್ ತನ್ನ ವಿಮಾನಕ್ಕೆ ಕ್ಷಿಪಣಿ ತಗಲಿದೆ ಅಂತ ಒಪ್ಪಿಕೊಂಡಿದ್ದರೂ ಯಾವುದೇ ಹಾನಿಯಾಗಿಲ್ಲ ಮತ್ತು ಮಿಷನ್ ಯಶಸ್ವಿಯಾಗಿದೆ ಅಂತ ಹೇಳಿಕೊಳ್ಳುವ ಮೂಲಕ ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಪ್ರಯತ್ನಿಸಿದೆ. ಆದರೆ ಇರಾನ್ ಒಟ್ಟು 200ಕ್ಕೂ ಹೆಚ್ಚು ಶತ್ರು ವಿಮಾನಗಳು ಮತ್ತು ಡ್ರೋನ್ಗಳನ್ನು ನಾಶಪಡಿಸಿರೋದಾಗಿ ಹೇಳಿಕೊಂಡಿರೋದು ಯುದ್ಧದ ಭೀಕರತೆಯನ್ನು ತೋರಿಸುತ್ತೆ. ಅಮೆರಿಕ ಮತ್ತು ಇಸ್ರೇಲ್ ಈಗ ಇರಾನ್ನ ಮಧ್ಯಭಾಗದಲ್ಲಿ ವಿಮಾನಗಳ ಹಾರಾಟವನ್ನು ಗಣನೀಯವಾಗಿ ಕಡಿಮೆ ಮಾಡಿವೆ ಮತ್ತು ಕೇವಲ ಬೇಹುಗಾರಿಕೆ ಡ್ರೋನ್ಗಳ ಮೇಲೆ ಅವಲಂಬಿತವಾಗಿವೆ ಅನ್ನೋದು ಇರಾನ್ನ ವಾದವಾಗಿದೆ. ಈ ಇಡೀ ಬೆಳವಣಿಗೆಯ ವಿಶ್ಲೇಷಣೆ ಮಾಡೋದಾದ್ರೆ ಸ್ಟೆಲ್ತ್ ತಂತ್ರಜ್ಞಾನದ ಯುಗ ಅಂತ್ಯಗೊಳ್ತಿದೆಯಾ ಅನ್ನೋ ಅನುಮಾನ ಕಾಡುತ್ತೆ. ರಾಡರ್ಗಳಿಗೆ ಚಳ್ಳೆ ಹಣ್ಣು ತಿನ್ನಿಸುವ ತಂತ್ರಜ್ಞಾನವಿದ್ದರೂ ಇನ್ಫ್ರಾರೆಡ್ ಸರ್ಚ್ ಅಂಡ್ ಟ್ರ್ಯಾಕ್ ಸಿಸ್ಟಮ್ಗಳ ಮುಂದೆ ಇವುಗಳ ಆಟ ನಡೀತಿಲ್ಲ. ಇರಾನ್ ತನ್ನ ವಾಯು ಪ್ರದೇಶವನ್ನು ಹಂತ ಹಂತವಾಗಿ ರಕ್ಷಿಸಿಕೊಳ್ಳಲು ಸಣ್ಣ ವ್ಯಾಪ್ತಿಯ ಮತ್ತು ರಾಡರ್ ರಹಿತ ವ್ಯವಸ್ಥೆಗಳನ್ನು ಬಳಸಿರೋದು ಅಮೆರಿಕದ ಪೈಲಟ್ಗಳಲ್ಲಿ ಭೀತಿ ಹುಟ್ಟಿಸಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಅತ್ಯಂತ ಪ್ರೀತಿಯ ಮತ್ತು ದುಬಾರಿ ಯುದ್ಧ ವಿಮಾನಗಳು ಅಗ್ಗದ ಇರಾನಿ ಕ್ಷಿಪಣಿಗಳಿಗೆ ಬಲಿಯಾಗ್ತಿರೋದನ್ನ ಕಂಡು ಕಂಗೆಟ್ಟಿದ್ದಾರೆ. ಇದು ಕೇವಲ ಯುದ್ಧದ ಸುದ್ದಿಯಲ್ಲ, ಬದಲಾಗಿ ಜಾಗತಿಕ ಶಕ್ತಿ ಸಮತೋಲನದಲ್ಲಿ ಆಗ್ತಿರುವ ದೊಡ್ಡ ಬದಲಾವಣೆಯ ಸೂಚನೆಯಾಗಿದೆ. ಮುಂದಿನ ದಿನಗಳಲ್ಲಿ ಇರಾನ್ ತನ್ನ ದಾಳಿಗಳನ್ನು ತೀವ್ರಗೊಳಿಸೋದಾಗಿ ಎಚ್ಚರಿಸಿದ್ದು, ಅಮೆರಿಕ ತನ್ನ ತಂತ್ರಗಾರಿಕೆಯನ್ನು ಬದಲಿಸದೇ ಇದ್ರೆ ಹೆಚ್ಚಿನ ನಷ್ಟ ಅನುಭವಿಸೋದು ಅನಿವಾರ್ಯ ಆಗಬಹುದು. ಕೊನೆಯದಾಗಿ ಹೇಳೋದಾದ್ರೆ ಆಧುನಿಕ ಯುದ್ಧ ಕೇವಲ ದುಬಾರಿ ಉಪಕರಣಗಳ ಮೇಲೆ ಅವಲಂಬಿತವಾಗಿಲ್ಲ, ಬದಲಾಗಿ ಸಮಯೋಚಿತ ಮತ್ತು ಸ್ಥಳೀಯ ತಂತ್ರಜ್ಞಾನದ ಮೇಲೆ ನಿಂತಿದೆ ಅನ್ನೋದನ್ನ ಇರಾನ್ ಸಾಬೀತುಪಡಿಸಿದೆ. ಅಮೆರಿಕದ F-35 ಮತ್ತು F-16 ನಂತಹ ವಿಮಾನಗಳು ಇನ್ನು ಮುಂದೆ ಅಜೇಯವಾಗಿ ಉಳಿದಿಲ್ಲ ಅನ್ನೋದು ಜಗತ್ತಿಗೆ ಸ್ಪಷ್ಟವಾಗಿದೆ.
ಈ ಸಂಘರ್ಷ ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕದ ಪ್ರಭಾವವನ್ನು ಕುಗ್ಗಿಸೋದಲ್ಲದೆ ಇತರ ದೇಶಗಳೂ ಕೂಡ ಅಮೆರಿಕದ ಮಿಲಿಟರಿ ಸಾಮರ್ಥ್ಯವನ್ನು ಪ್ರಶ್ನಿಸುವಂತೆ ಮಾಡಿದೆ. ಇರಾನ್ನ ಈ ರಕ್ಷಣಾತ್ಮಕ ನಾವೀನ್ಯತೆಗಳು ಶತ್ರು ವಿಮಾನಗಳ ಹಾರಾಟದ ವೇಗವನ್ನು ತಗ್ಗಿಸಿವೆ. ಒಂದು ವೇಳೆ ಅಮೆರಿಕ ತನ್ನ ಅತ್ಯಾಧುನಿಕ ಯುದ್ಧ ವಿಮಾನಗಳ ಘನತೆಯನ್ನು ಉಳಿಸಿಕೊಳ್ಳಬೇಕಾದ್ರೆ ಇರಾನ್ನ ಇನ್ಫ್ರಾರೆಡ್ ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಎದುರಿಸಲು ಹೊಸ ಹಾದಿಯನ್ನು ಕಂಡುಕೊಳ್ಳಬೇಕಿದೆ. ಅಲ್ಲಿವರೆಗೆ ಪಶ್ಚಿಮ ಏಷ್ಯಾದ ಆಕಾಶದಲ್ಲಿ ಇರಾನ್ನ ಕೈ ಮೇಲಾಗಿರೋದು ಸುಳ್ಳಲ್ಲ. ಅಮೆರಿಕದ ಹೆಮ್ಮೆ ಮತ್ತು ಇರಾನ್ನ ಪ್ರತಿರೋಧದ ನಡುವಿನ ಈ ಸಮರ ವಿಶ್ವದ ಮಿಲಿಟರಿ ಇತಿಹಾಸದಲ್ಲಿ ಒಂದು ಪ್ರಮುಖ ತಿರುವು ಅಂತ ಅನ್ಸ್ಕೊಳ್ಳಲಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.